ವಂದೇ ಮಾತರಂ ಕೇವಲ ಒಂದು ಕವಿತೆಯಲ್ಲ, ಇದು ಮಾತೃಭೂಮಿ ಭಾರತ ಮಾತೆಗೆ ಸಮರ್ಪಿಸಿದ ಕಾವ್ಯ ಪ್ರಣಾಮ. ಬ್ರಿಟಿಷರ ಆಳ್ವಿಕೆಯ ಕತ್ತಲೆಯ ನಡುವೆ ಈ ಗೀತೆಯು ಯುವಕರಿಗೆ ಧೈರ್ಯ, ಜನತೆಗೆ ಜಾಗೃತಿ ಮತ್ತು ದೇಶಕ್ಕೆ ಹೊಸ ಚೈತನ್ಯ ನೀಡಿತು. ಸ್ವಾತಂತ್ರ್ಯ ಹೋರಾಟದ ಮೆರವಣಿಗೆಗಳಿಂದ ಹಿಡಿದು ಕ್ರಾಂತಿಕಾರರ ಹೃದಯದವರೆಗೂ ವಂದೇ ಮಾತರಂ ಘೋಷವೇ ಅವರನ್ನು ಮುನ್ನಡೆಸಿತು. 150ನೇ ವರ್ಷ ಆಚರಿಸುತ್ತಿರುವ ವಂದೇ ಮಾತರಂ ಗೀತೆಗೆ 150 ವಿದ್ಯಾರ್ಥಿ ಗಾಯಕರಿಂದ ರಾಷ್ಟ್ರಭಕ್ತಿಯ ಗೀತೆಗಳ ಮೂಲಕ ವಿಶಿಷ್ಟ ರೀತಿಯ ಗೌರವಾರ್ಪಣೆಯನ್ನು ಕಣ್ಣು ತುಂಬಿಕೊಳ್ಳೋಣ. ಮಧುರ ಗೀತೆಗೆ ಕಿವಿಯಾಗೋಣ. ಅಂದಿನ ಬ್ರಿಟಿಷ್ ಆಡಳಿತದ ವಿರುದ್ಧ ಸಮಸ್ತ ಭಾರತೀಯರನ್ನು ಒಗ್ಗೂಡಿಸುವ ಒಂದು ಶಕ್ತಿಗೀತೆಯಾಗಿ ಮೂಡಿಬಂದ ಬಂಕಿಮಚಂದ್ರ ಚಟರ್ಜಿ ಅವರ ಲೇಖನಿಯಿಂದ ರೂಪುಗೊಂಡ ವಂದೇ ಮಾತರಂ ಗೀತೆ ಶತಮಾನಗಳಿಂದ ಇಂದಿನವರೆಗೂ ನಮ್ಮಲ್ಲಿ ನವ ಚೈತನ್ಯವನ್ನು ಮತ್ತು ದೇಶ ಪ್ರೇಮದ ಭಾವವನ್ನು ಉದ್ದೀಪನಗೊಳಿಸುತ್ತಿದೆ. ವಂದೇ ಮಾತರಂ ಕೇವಲ ಒಂದು ದೇಶಭಕ್ತಿ ಗೀತೆಯಲ್ಲ, ತಾಯ್ನಾಡಿನ ಮಹಿಮೆ, ಸೌಂದರ್ಯ ಮತ್ತು ಶಕ್ತಿಯನ್ನು ಕೊಂಡಾಡುವ ಹಾಗೂ ರಾಷ್ಟ್ರೀಯ ಏಕತೆ, ಸಂಸ್ಕೃತಿ ಮತ್ತು ಭಕ್ತಿಯ ನಿದರ್ಶನವಾಗಿ ನಿಲ್ಲುತ್ತದೆ. हमारे राष्ट्रगीत वंदे मातरम के 150 साल होने जा रहे हैं. 1905 में जब अंग्रेजों ने बंगाल का विभाजन किया, उसके प्रतिरोध में वंदे मातरम और देशवासी का ದೇಶಭಕ್ತಿಯ ಉತ್ಕಟ ಪ್ರೇರಣೆ ನೀಡುವ ಈ ಗೀತೆಗೆ 150 ವರ್ಷ ಪೂರ್ತಿಗೊಂಡಿರುವ ಈ ಐತಿಹಾಸಿಕ ಕ್ಷಣದ ಸಂಭ್ರಮವನ್ನು ಕ್ರಿಯೇಟಿವ್ ಶಿಕ್ಷಣ ಸಂಸ್ಥೆ ಸಿಂಧೂರ ವೈಭವದ ಈ ಶುಭಾವಸರದಲ್ಲಿ 150 ವಿದ್ಯಾರ್ಥಿಗಳ ಕಂಠಸಿರಿಯಿಂದ ಈ ವಿಶಿಷ್ಟ ಗೀತಗಾಯನವನ್ನು ನಾಡಿಗೆ ಅರ್ಪಿಸುತ್ತಿದ್ದೇವೆ.
ಒಂದೇ 2025-26ರಲ್ಲಿ ನಡೆಯುತ್ತಿರುವ 150ನೇ ವರ್ಷಾಚರಣೆ ಇದು ಸಾಂಸ್ಕೃತಿಕ ಕಾರ್ಯಕ್ರಮವಲ್ಲ. ಇದು ನಮ್ಮ ದೇಶ ಪ್ರೇಮ, ನಮ್ಮ ಕರ್ತವ್ಯ ಮತ್ತು ನಮ್ಮ ಸಂಸ್ಕೃತಿಯ ಗೌರವವನ್ನು ಪುನಃ ಅರಿಯುವ ಒಂದು ರಾಷ್ಟ್ರೀಯ ಕ್ಷಣ. ದೇಶಕ್ಕೆ ಪ್ರೀತಿ ಎಂದರೆ ಕೇವಲ ಯುದ್ಧ ಕಾಲದಲ್ಲಿ ಅಗತ್ಯವಲ್ಲ, ಪ್ರತಿದಿನ ಪ್ರತಿ ಕ್ಷಣ ಸತ್ಯ ಶಿಸ್ತಿನ ಪರಿಶ್ರಮದ ಮಾನವೀಯತೆಯ ಮೂಲಕ ನಾವು ನಮ್ಮ ದೇಶಕ್ಕೆ ನೀಡುವ ಕೊಡುಗೆಯೇ ವಂದೇ ಮಾತರಂ. ಇಂದು ಕ್ರಿಯೇಟಿವ್ ಆವಿರ್ಭವದ ಈ ಭವ್ಯ ವೇದಿಕೆಯಲ್ಲಿ ಇದೀಗ ವಿಶಿಷ್ಟ ರೀತಿಯಲ್ಲಿ ಪ್ರಕಟಗೊಂಡ ವಂದೇ ಮಾತರಂ ಗೀತೆಯ 150ನೇ ವರ್ಷಾಚರಣೆಯ ಪರಿಕಲ್ಪನೆ ನೀಡಿದ ಕ್ರಿಯೇಟಿವ್ ಸಂಸ್ಥೆಯ ಸಂಸ್ಥಾಪಕರಲ್ಲಿ ಓರ್ವರಾದ ಶ್ರೀ ಅಶ್ವಥ್ SL ಅವರಿಗೆ ಪ್ರೀತಿಯ ವಂದನೆಗಳು. 150 ಮಂದಿ ವಿದ್ಯಾರ್ಥಿ ಈ ಸುಂದರ ಪ್ರಸ್ತುತಿಯನ್ನು ನಿರ್ದೇಶನ ಮಾಡಿದವರು ಕನ್ನಡದ ಖ್ಯಾತ ಚಲನಚಿತ್ರ ಹಿನ್ನೆಲೆ ಗಾಯಕಿ, ಕಾರ್ಕಳದ ಹೆಮ್ಮೆ ಕುಮಾರಿ ನಿನಾದ ನಾಯಕ್, ಶ್ರೀಮತಿ ನಿನಾದ ನಾಯಕ್ ಅವರಿಗೂ ಸರ್ವರ ಪರವಾಗಿ ಹೃದಯ ಸ್ಪರ್ಶಿ ವಂದನೆಗಳು. ವಂದೇ ಮಾತರಂ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ಲ ಮಾಡ್ರಿ. ಅಷ್ಟೇ, ಬಾಯ್.